ಪಿಂಕಿ ಪಿಂಕಿ ನೀನ್ ಬಂದಿದ್ದು ಯಾರು ನೋಡಿಲ್ಲ ತಾನೆ? ಇಲ್ಲ ಅಮ್ಮ, ಯಾರೂ ನೋಡಿಲ್ಲ. ಮನೇಲಿ ಯಾರೂ ಕಾಣಲಿಲ್ಲ. ಅದಕ್ಕೆ ನಿಮ್ಮನ್ನು ನೋಡೋಕ್ಕೆ ತಕ್ಷಣ ಓಡ್ ಬಂದ್ಬಿಟ್ಟೆ. ನಾನು ಈಗಲೇ ಶ್ರಾವಣಿಕಂಗೆ ಕಾಲ್ ಮಾಡಿಬಿಟ್ಟು ಈ ಮನೇಲಿ ಏನೇನು ಆಗ್ತಿದೆ, ನಿನ್ನನ್ನು ಯಾಕೆ ಕೂಡ ಹಾಕಿದ್ದಾರೆ, ಈ ಮನೆಯವರೆಲ್ಲ ಯಾಕೆ ಈ ಥರ ಆಡ್ತಿದ್ದಾರೆ ಅಂತೆಲ್ಲ ನಾನು ಈಗಲೇ ಅಕ್ಕಂಗೆ ಹೇಳ್ತೀನಿ. ಅದಕ್ಕೆ ನಾನು ಫೋನ್ ತಂದಿದ್ದೀನಿ. ಮೇಡಮ್ ನೀವ್ ಯಾಕೆ ತರಕ್ ಹೋದ್ರಿ? ನಾನೇ ಬರ್ತಿದ್ನಲ್ವಾ. ಪರವಾಗಿಲ್ಲ ಸುಬ್ಬು, ನೀನ್ ಎಲ್ಲೇ ಇರು, ಹೇಗೆ ಇರು, ನಿನ್ನ ಹುಡ್ಕೊಂಬಂದು ನಿನ್ ಸೇವೆ ಮಾಡೋದೆ ಹೆಂಡತಿ ಆಗಿರೋ ನನ್ನ ಕರ್ತವ್ಯ. ಮೇಡಮ್ ಆಯ್ತಪ್ಪ ಮಹಾರಾಜ. ಹಾಲಲ್ಲಿ ಎಲ್ಲರೂ ಕೂತಿದ್ರು, ಅವ್ರಿಗೆಲ್ಲ ತಿಂಡಿ ಕೊಟ್ಟೆ, ನೀನ್ ಅಲ್ಲಿರ್ಲಿಲ್ಲ ಅಲ್ವಾ, ಅದಕ್ಕೆ ಹುಡ್ಕೊಂಬಂದು ಇಲ್ಲಿ ಕೊಟ್ಟೆ ಅಷ್ಟೇ. ಈಗ ತಿಂತೀಯೋ ಬೇಡವೋ? ಪರವಾಗಿಲ್ಲ, ತಿಂತೀನಿ. ಕಾಫಿಲಿ ಇಟ್ಟಿದ್ದೀನಿ, ಹೆಂಗಿದೆ? ಚೆನ್ನಾಗಿದೆ ಮೇಡಮ್. ಯಾರು ಮಾಡಿದ್ದು? ಪಕ್ಕದ ರೋಡಲ್ಲಿ ಹೋಟೆಲ್ ಇದೆಯಲ್ಲ, ಅಲ್ಲಿಂದ ತಂದಿದ್ರು. ಪಕ್ಕದ ರೋಡಲ್ಲಿರೋ ಹೋಟೆಲು ನಾನು ಎಲ್ಲ ಕಡೆ ತಿಂದಿದ್ದೀನಲ್ಲ. ಆದರೂ ಯಾವ ಹೋಟ್ಲು ಮೇಡಮ್? ಇಷ್ಟ ಇದೆ. ನಾನೇ ನಿನಗೋಸ್ಕರ ಅಂತ ಮಾಡಿರೋದು ಸುಬ್ಬು. ಹೋಟೆಲಿಂದ ತಂದಿದ್ರೆ ಹೆಂಗಿದೆ ಅಂತ ಕೇಳ್ತಿದ್ನಾ? ಗಂಡನ್ಗೋಸ್ಕರ ರುಚಿ ರುಚಿಯಾಗಿರೋ ತಿಂಡಿ ಮಾಡಿಕೊಟ್ರೆ ಹೋಟೆಲ್ದಾ ಅಂತ ಕೇಳ್ತೀಯಲ್ಲ. ಓಹೋ, ನೀವೇ ಮಾಡಿದ್ದಾ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಸಾರಿ, ತಿಂತೀನಿ. ಥ್ಯಾಂಕ್ಸ್ ಸುಬ್ಬು. ನಾನು ಮಾಡಿದ್ದು ಅಂತ ರುಚಿಯಾಗಿದೆಯಾ ಅಥವಾ ನಾನು ತಂದ್ಕೊಟ್ಟಿದ್ದು ಅಂತ ರುಚಿಯಾಗಿದೆಯಾ? ಖಾರ ಆಗ್ತಿದೆ ಮೇಡಮ್, ತುಂಬ ಖಾರ ಇದೆ. ಆಯ್ತಾಯ್ತು, ತಿನ್ನೋವರೆಗೂ ಏನೋ ಮಾತಾಡಲ್ಲ ನಿನ್ನ ಹತ್ರ. ಕಾಲ್ ಬರ್ತಾರ. ಹಲೋ ಶ್ರಾವಣಿಕ, ನಾನು ಪಿಂಕಿ ಮಾತಾಡ್ತಿರೋದು. ಪಿಂಕಿ ಪುಟ್ಟ, ಹೇಗಿದ್ಯಾ ನೀನು? ನಿನ್ನ ಹತ್ರ ನಾನೊಂದು ವಿಷಯ ಹೇಳಬೇಕು. ಏನಂದ್ರೆ, ನನ್ನನ್ನು ಯಾರೂ ಅಮ್ಮನ ಹತ್ರ ಮಾತಾಡೋಕೆ ಬಿಡ್ತಾ ಇಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ ಅಕ್ಕ. ಮನೇಲಿ ಏನೇನೋ ಆಗ್ತಿದೆ. ನನಗೆ ಈ ವಿಷಯನೆಲ್ಲ ಹೇಳಬೇಕು. ಶ್ರಾವಣಿ ಅಕ್ಕ, ನಾನು ಅಮ್ಮನ ಜೊತೆ ಮಾತಾಡಿ ಎಷ್ಟು ದಿನ ಆಯಿತು ಗೊತ್ತಾ? ನಾನು ಅಮ್ಮನ ಜೊತೆನೇ ಇದ್ದೀನಿ, ಅಮ್ಮನ ರೂಮಲ್ಲೇ ಇದ್ದೀನಿ.